ನಿರ್ಬಂಧದ ಬೆನ್ನಲ್ಲೇ ಮುಸ್ಲಿಮರಿಗೆ ಮತ್ತೊಂದು ಶಾಕ್ ಎದುರಾಗಿದ್ದೇಗೆ ರಾಜ್ಯದಲ್ಲಿ ಹಲಾಲ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದ್ದೇಗೆ ಹಲಾಲ್ ಅನ್ನು ಜಿಹಾದ್ಗೆ ಸಿಟಿ ರವಿ ಹೋಲಿಕೆ ಮಾಡಿದ್ದೇಕೆ ನೋಡೋಣ ಹಲಾಲ್ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ ಹಿಜಾಬ್ ವ್ಯಾಪಾರ ಬ್ಯಾನ್ ವಾರ್ ಬಳಿಕ ಈಗ ಹಲಾಲ್ ಸಂಗ್ರಾಮ ಶುರುವಾಗಿದೆ. ಬೆಂಗಳೂರಿನಲ್ಲಿ ಹಲಾಲ್ ಮಾಂಸ ಖರೀದಿಸದಂತೆ ಅಭಿಯಾನ ಶುರುವಾಗಿದ್ದು, ಅವರಿಗೆ ಹಲಾಲ್ ಮಾಂಸ ಉಪಯೋಗಿಸಿ ಅಂತ ಹೇಳುವ ರೈಟ್ಸ್ ಇರುವಂತೆ ಅದನ್ನ ಬಹಿಷ್ಕರಿಸಿ ಅಂತ ಹೇಳುವ ರೈಟ್ಸ್ ನಮಗೂ ಇದೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಹಲಾಲ್ ಅಂದ್ರೆ ಮುಸ್ಲಿಮರ ಧಾರ್ಮಿಕ ಕ್ರಿಯೆ, ಅದನ್ನ ಎಲ್ಲರೂ ಒಪ್ಪಿಕೊಳ್ಳಬೇಕು ಅಂತಿಲ್ಲ. ಸಾಮರಸ್ಯ ಒನ್ ವೇ ಅಲ್ಲ, ಅದು ಟೂ ವೇ ಎಂದು ಸಿಟಿ ರವಿ ತಿಳಿಸಿದ್ದಾರೆ. ಹಲಾಲ್ ಅನ್ನೋದು ಒಂದು ಆರ್ಥಿಕ ಜಿಹಾದ್ ಅಂದ್ರೆ ಮುಸ್ಲಿಮರು ಇನ್ನೊಬ್ಬರ ಜೊತೆ ವ್ಯಾಪಾರ ಮಾಡಬಾರದು ಅಂತ ಜಿಹಾದ್ ತರಹ ಉಪಯೋಗಿಸುತ್ತಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಹಲಾಲ್ ಇಲ್ಲದ ಮಾಂಸವನ್ನ ಅವರು ತಿನ್ನೋದಕ್ಕೆ ರೆಡಿ ಆದ್ರೆ ಹಲಾಲ್ ಆಗಿರುವ ಮಾಂಸ ಇವರು ತಿನ್ನುತ್ತಾರೆ. ಹಲಾಲ್ ಮಾಂಸ ಅವರ ದೇವರಿಗೆ ಒಪ್ಪಿಸಿದ್ದು, ಅವರಿಗೆ ಪ್ರಿಯವಾದದ್ದು. ಒಬ್ಬ ಹಿಂದೂ ಮಟನ್ ಸ್ಟಾಲ್ ಇಟ್ರೆ ಮುಸ್ಲಿಮರು ಬಂದು ತಗೋತಾರಾ ಎಂದು ಸಿಟಿ ರವಿ ಪ್ರಶ್ನಿಸಿದ್ದಾರೆ. ವ್ಯಾಪಾರ ಧರ್ಮ ಯುದ್ಧಕ್ಕೆ ಜಿಹಾದ್ ತಿರುವು ಸಿಕ್ಕಿದೆ. ಹಲಾಲ್ ಕಟ್ ವಿರುದ್ಧ ಜಡ್ಕಾ ಕಟ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಜಡ್ಕಾ ಕಟ್ ಪರವಾಗಿ ಅಭಿಯಾನ ನಡೆಸಲಾಗುತ್ತಿದೆ. ಹಿಂದೂ ಸಂಘಟನೆಗಳು ಜಡ್ಕಾ ಕಟ್ಗೆ ಬೆಂಬಲ ನೀಡಿದ್ದು, ಮುಸ್ಲಿಮರ ಹಲಾಲ್ ಕಟ್ ಮಾಂಸದ ಅಂಗಡಿ ಬಹಿಷ್ಕರಿಸಲು ಕರೆ ನೀಡಿದ್ದಾರೆ. ಯುಗಾದಿ ಹೊಸ ತಡುಕಿಗೆ ಹಿಂದೂ ಅಂಗಡಿಯಲ್ಲಿ ಮಾಂಸ ಖರೀದಿಗಾಗಿ ಕ್ಯಾಂಪೇನ್ ಮಾಡುತ್ತಿದ್ದಾರೆ. ಜಡ್ಕಾ ಕಟ್ ಅಂದ್ರೆ ದೈವ ಬಲಿ, ದೇವರಿಗೆ ಬಲಿ ನೀಡೋದು ಅಂತ ಹಿಂದವಿ ಮಾಂಸದಂಗಡಿ ಮಾಲೀಕ ಮುನೇಗೌಡ ಹೇಳಿದ್ದಾರೆ. ಹಲಾಲ್ ಮಾಡದ ಆಹಾರ ಅವರಿಗೆ ಹೇಗೆ ವಿಷವಾಗುತ್ತೋ ಹಾಗೆ ಹಲಾಲ್ ಮಾಡಿರುವ ಆಹಾರ ಕೂಡ ನಮಗೆ ವಿಷವಿದ್ದಂತೆ. ಹಲಾಲ್ ಮಾಂಸ ನಾವು ತಿಂತಿರೋದು ಧರ್ಮದ್ರೋಹ. ಹಲಾಲ್ ಅನ್ನೋದು ಒಂದು ಆರ್ಥಿಕ ಜಿಹಾದ್ ಆಗಿದೆ. ಉದ್ಯಮವನ್ನ ಕೇಂದ್ರೀಕರಿಸಿಕೊಳ್ಳುವುದು ಅವರ ಉದ್ದೇಶ ಅಂತ ಮುನೇಗೌಡ ಹೇಳಿದ್ದಾರೆ. ಧರ್ಮ ದಂಗಲ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಧರ್ಮ ದಂಗಲ್ಗೆ ಬಿಜೆಪಿ ಕಾಂಗ್ರೆಸ್ ಕಾರಣ ಅಂತ ಕುಮಾರಸ್ವಾಮಿ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಮರ ವ್ಯಾಪಾರಕ್ಕೆ ನಿಷೇಧ ಹೇರುವ ವಾಟ್ಸ್ಆಪ್ ಸಂದೇಶ ಓದಿ ಹರಿಹಾಯ್ದ ಎಚ್ಡಿಕೆ ಹಿಂದೂಗಳ ಅಂಗಡಿಗಳಿಗೆ ಮಾತ್ರ ಹೋಗುವಂತೆ ಸಂದೇಶ ಕಳುಹಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿ ನಿರ್ಮಾಣವಾಗಲು ಬಿಜೆಪಿ ಕಾಂಗ್ರೆಸ್ ಕಾರಣ ಅಂತ ಆರೋಪಿಸಿದ್ರು. ದೇವಸ್ಥಾನ ಕಟ್ಟೋರು ದಲಿತರು, ಹಿಂದುಳಿದ ವರ್ಗದವರು, ದೇವಸ್ಥಾನದ ಒಳಗೆ ಕೂತು ಮಜಾ ಮಾಡೋರು ನೀವು ಅಂತ ವಿಧಾನಸೌಧದ ಬಳಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅಲ್ಲದೆ ದೇವಸ್ಥಾನದ ಒಳಗೆ ದಲಿತರನ್ನ ಪೂಜೆ ಮಾಡಲು ಬಿಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ರಾಜ್ಯವನ್ನ ಹಾಳು ಮಾಡಿಕೊಳ್ಬೇಡಿ, ಕನ್ನಡಿಗರೇ ದಾರಿ ತಪ್ಪಬೇಡಿ ಎಂದು ಕೈ ಮುಗಿದು ಮನವಿ ಮಾಡಿದ್ರು. ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು, ಆಸ್ತಿ ಹೊಡೆಯೋರು, ಇದೊಂದು ಸರ್ಕಾರನ? ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅಂತ ಮಾಜಿ ಸಿಎಂ ಎಚ್.ಡಿ.ಕೆ ಕಿಡಿಕಾರಿದ್ದಾರೆ. ಸಿಎಂ ವಿರುದ್ಧ ಮಾತನಾಡಿದ್ರೆ ಅರೆಸ್ಟ್ ಮಾಡ್ತೀರಿ ಅಲ್ವಾ? ಈ ರೀತಿ ಪ್ರಚೋದನೆ ಮಾಡೋರನ್ನ ಅರೆಸ್ಟ್ ಮಾಡಿ, ಶಾಸಕನೇ ಆಗಲಿ ಸಚಿವನೇ ಆಗಲಿ ಅವರನ್ನ ಅರೆಸ್ಟ್ ಮಾಡಿ ಎಂದು ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಪ್ರಚೋದನೆ ನೀಡೋರು ದೇಶ ಉಳಿಸುವವರಲ್ಲ, ಯುವ ಜನತೆ ಈ ರೀತಿ ಪ್ರಚೋದನೆಗೆ ಒಳಗಾಗಬಾರದು ಅಂತ ಕುಮಾರಸ್ವಾಮಿ ಹೇಳಿದ್ರು. ಅವನು ಶಾಸಕನೇ ಇರಲಿ ಮಂತ್ರಿನೇ ಇರಲಿ. ಪಠ್ಯದಲ್ಲಿ ಭಗವದ್ಗೀತೆ, ಹಿಜಾಬ್ ವಿವಾದ, ವ್ಯಾಪಾರ ಯುದ್ಧ ರಾಜ್ಯದಲ್ಲಿ ಭಾರಿ ವಿವಾದ ಸೃಷ್ಟಿಸಿದೆ. ಹೀಗಾಗಿ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ವಿರುದ್ಧ ಪ್ರಗತಿಪರರು ಸಿಡಿದೆದ್ದಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಪ್ರಗತಿಪರರು ಆಕ್ರೋಶದ ಪತ್ರ ಬರೆದಿದ್ದಾರೆ. ಸಾಹಿತಿಗಳಾದ ಡಾಕ್ಟರ್ ಕೆ ಮರಳಸಿದ್ದಪ್ಪ, ಎಸ್.ಜಿ. ಸಿದ್ದರಾಮಯ್ಯ, ಬೋಳ್ವಾರ್ ಮೊಹಮ್ಮದ್, ಬಂಜಗೆರೆ ಜಯಪ್ರಕಾಶ್, ರಹಮತ್ ತರೀಕೆರೆ ಸೇರಿದಂತೆ 61 ಪ್ರಗತಿಪರರು ಪತ್ರ ಬರೆದಿದ್ದಾರೆ. ಪಠ್ಯದಲ್ಲಿ ಭಗವದ್ಗೀತೆ ಕೈಬಿಡುವಂತೆ ರಾಜ್ಯದ ಹಿರಿಯ ಪ್ರಗತಿಪರರು ಮುಖ್ಯಮಂತ್ರಿ ಬೊಮ್ಮಾಯಿಗೆ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಅಲ್ಲದೆ ಜಾತ್ರೆಯಲ್ಲಿ ಮುಸ್ಲಿಂ ಧರ್ಮದ ವ್ಯಾಪಾರಿಗಳಿಗೆ ನಿರ್ಬಂಧ ವಿಧಿಸುತ್ತಿರುವುದಕ್ಕೂ ಕಿಡಿಕಾರಿದ್ದಾರೆ. ಮುಸ್ಲಿಂ ವ್ಯಾಪಾರಿಗಳಿಗೆ ತೊಂದರೆ ಕೊಡದಂತೆ ಕಾನೂನು ತಿದ್ದುಪಡಿ ಮಾಡಬೇಕು, ಜೊತೆಗೆ ಹಿಜಾಬ್ ಧರಿಸಿ ಮಕ್ಕಳು ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದೇಗೆ ಟಿಪ್ಪು ಯುದ್ಧ. ಸಚಿವರಿಗೆ ಶಾಸಕ ಅಪ್ಪಚ್ಚು ರಂಜನ್ ಏನೆಲ್ಲ ಸಲಹೆ ನೀಡಿದ್ದಾರೆ? ಮುಂದಿನ ವಾರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ಯಾರು? ನೋಡೋಣ ಟಿಪ್ಪು ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಪಠ್ಯ ಯುದ್ಧ ತಾರಕಕ್ಕೇರಿದ್ದು ಪಠ್ಯದಲ್ಲಿ ಟಿಪ್ಪು ವೈಭವೀಕರಣಕ್ಕೆ ಬ್ರೇಕ್ ಬೀಳುವುದು ಪಕ್ಕಾ ಆಗಿದೆ. ಶಿಕ್ಷಣ ಇಲಾಖೆಗೆ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ವರದಿ ನೀಡಿದ್ದು ಟಿಪ್ಪು ಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. 6 ರಿಂದ 10ನೇ ತರಗತಿವರೆಗಿನ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ದು ಟಿಪ್ಪು ವಿಚಾರಗಳಿಗೆ ಕತ್ತರಿ ಹಾಕಲು ಸಮಿತಿ ವರದಿ ನೀಡಿದೆ. ಟಿಪ್ಪು ಪಠ್ಯ ಪರಿಷ್ಕರಣೆ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ಗೆ ಶಾಸಕ ಅಪ್ಪಚ್ಚು ರಂಜನ್ ಸಲಹೆ ನೀಡಿದ್ದಾರೆ. ಟಿಪ್ಪು ಪಠ್ಯ ಪರಿಷ್ಕರಣೆ ಬಗ್ಗೆ ಸಲಹೆ ನೀಡಿ ಬ್ರಿಟಿಷ್ ಲೈಬ್ರರಿಯ ದಾಖಲೆಗಳು, ಪುಸ್ತಕಗಳ ಸಲ್ಲಿಕೆ ಮಾಡಿದ್ದಾರೆ. ಅಸತ್ಯ ತೆಗೆಯಬೇಕೆಂದು ಶಾಸಕ ರಂಜನ್ ಒತ್ತಾಯಿಸಿದ್ದಾರೆ. ಶೀಘ್ರವೇ ಸರ್ಕಾರ ಅಂತಿಮ ತೀರ್ಮಾನ ಪ್ರಕಟಿಸುವ ಸಾಧ್ಯತೆ ಇದೆ. ಟಿಪ್ಪು ಸುಲ್ತಾನ್ ಕೊಡಗಿನಲ್ಲಿ ಹಲವು ದೇವಸ್ಥಾನ, ಚರ್ಚ್ಗಳಲ್ಲಿ ಲೂಟಿ ಮಾಡಿದ್ದಾನೆ ಅಂತ ಶಾಸಕ ಅಪ್ಪಚ್ಚು ರಂಜನ್ ಆಕ್ರೋಶ ಹೊರಹಾಕಿದ್ದಾರೆ. 30 ಬಾರಿ ದಂಡಯಾತ್ರೆ ಬಂದರೂ ಕೊಡಗನ್ನ ವಶಪಡಿಸಿಕೊಳ್ಳಲು ಟಿಪ್ಪುಗೆ ಆಗಿರಲಿಲ್ಲ. 31ನೇ ಬಾರಿ ಔತಣಕೂಟಕ್ಕೆ ಆಹ್ವಾನಿಸಿದ್ದಾಗ ಕೊಡಗಿನವರು ಆಯುಧ ತರದೆ ಬಂದಿದ್ದರು. ಈ ವೇಳೆ ದೇವಾಟಿಪುರಂನಲ್ಲಿ 10,000ಕ್ಕೂ ಹೆಚ್ಚು ಜನರ ಹತ್ಯೆ ಮಾಡಿದ್ದ. ಈಗಲೂ ಸಹ ಆ ಪ್ರದೇಶದಲ್ಲಿ ಕೆಲ ಮೂಳೆಗಳು ಸಿಕ್ಕಿದೆ. ಹೀಗಾಗಿ ಟಿಪ್ಪು ಪಠ್ಯವನ್ನ ಪಾಠದಿಂದ ತೆಗೆದುಹಾಕಬೇಕು ಅಂತ ಶಾಸಕ ಅಪ್ಪಚ್ಚು ರಂಜನ್ ಆಗ್ರಹಿಸಿದ್ದಾರೆ. ಟಿಪ್ಪು ಮಾಡಿದ ಪಾಪ ವಿಮೋಚನೆಗಾಗಿ ದೇಗುಲಗಳ ನಿರ್ಮಾಣ ಮಾಡಿದ್ದ ಅಂತ ಶಾಸಕ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಲೂಟಿ ಹೊಡೆದ ದುಡ್ಡಿನಲ್ಲಿ ದೇವಸ್ಥಾನವನ್ನ ಕಟ್ಟಿಸಿದ್ದಾನೆ. ಸ್ವಂತ ಹಣದಲ್ಲಿ ಟಿಪ್ಪು ಸುಲ್ತಾನ್ ದೇವಸ್ಥಾನವನ್ನ ಕಟ್ಟಿಸಿಲ್ಲ. ಅಲ್ಲದೆ ಬ್ರಿಟಿಷರ ಜೊತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ಲ. ರಾಜ್ಯವನ್ನ ವಿಸ್ತರಣೆ, ಮತಾಂತರ ಮಾಡಲು ಹೋರಾಟ ನಡೆಸಿದ್ದ. ಹೀಗಾಗಿ ಮೈಸೂರಿನ ಹುಲಿ ಅಂತ ಹೇಳೋದು ತಪ್ಪು. ವಿವಾದಕ್ಕೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ಹೋರಾಟ ಮಾಡ್ತೀನಿ ಅಂತ ಟಿವಿ ನನ್ಗೆ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಈ ಹಿಂದೆ ಟಿಪ್ಪು ಜಯಂತಿ ಬ್ಯಾನ್ ಮಾಡಲು ಪತ್ರ ಬರೆದಿದೆ. ಅದರಂತೆ ಬಿಎಸ್ ಯಡಿಯೂರಪ್ಪ ಸರ್ಕಾರ ಬಂದ ಮೇಲೆ ಬ್ಯಾನ್ ಮಾಡಿದ್ರು ಎಂದು ಶಾಸಕ ಅಪ್ಪಚ್ಚು ರಂಜನ್ ಹೇಳಿದರು. ಪಠ್ಯದಲ್ಲಿ ಟಿಪ್ಪುವಿನ ಸತ್ಯ ಸಂಗತಿಯನ್ನ ಹಾಕಬೇಕು. ಟಿಪ್ಪು ಮತಾಂಧರಾಗಿ ಕೆಲಸ ಮಾಡಿದ್ದಾರೆ, ಹಲವರನ್ನ ಮತಾಂತರ ಮಾಡಿದ್ದಾರೆ ಎಂದು ಟಿವಿ ನನಗೆ ಶಾಸಕ ಅಪ್ಪಚ್ಚು ರಂಜನ್ ತಿಳಿಸಿದ್ದಾರೆ. ಸಚಿವರಿಗೆ 16 ಪೇಜ್ನ ವಿವರಗಳನ್ನು ಸಲ್ಲಿಸಿದ್ದೇನೆ. ವಿಲಿಯಂ ಎಂಬುವರು ಬರೆದ ಪತ್ರ, ಪುಸ್ತಕ ನೀಡಿದ್ದೇನೆ. ಚರ್ಚ್ಗಳನ್ನು ಧ್ವಂಸ ಮಾಡಿ ಮತಾಂತರ ಮಾಡಿದ್ದ, ಹಲವು ಹಿಂದೂ ದೇವಾಲಯಗಳನ್ನು ಲೂಟಿ ಮಾಡಿದ್ದ. ಟಿಪ್ಪು ಕ್ರೂರಿ, ಮತಾಂಧ, ಸ್ವಾತಂತ್ರ್ಯ ಹೋರಾಟಗಾರನಲ್ಲ. ಟಿಪ್ಪು ಪಠ್ಯ ಪುಸ್ತಕದಲ್ಲಿ ಇರಬೇಕೆಂದರೆ ಸತ್ಯ ಇರಬೇಕು. ಹೊಸ ಮಂತ್ರಿ ಬಂದಿರೋದ್ರಿಂದ ದಾಖಲೆ ಕೊಟ್ಟಿದ್ದೇನೆ ಎಂದು ಟಿವಿ ನನ್ಗೆ ಶಾಸಕ ಅಪ್ಪಚ್ಚು ರಂಜನ್ ತಿಳಿಸಿದ್ದಾರೆ. ಮೈಸೂರು ಹುಲಿಯಲ್ಲ, ಮೈಸೂರು ಇಲಿ ಆಗಬೇಕು ಅಂತ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್ ಕೆಂಡಾಮಂಡಲರಾಗಿದ್ದಾರೆ. ಟಿವಿಎನ್ಗೆ ಶಾಸಕ ಅಪ್ಪಚ್ಚು ರಂಜನ್ ಪ್ರತಿಕ್ರಿಯೆ ನೀಡಿದ್ದು, ಸಾವಿರಾರು ಕೊಡವರನ್ನ ದೇವಾಟ್ಪುರಂನಲ್ಲಿ ಟಿಪ್ಪು ಕೊಂದ. ಈಗಲೂ ಆ ಸ್ಥಳದಲ್ಲಿ ಮೂಳೆಯ ಚೂರುಗಳು ಸಿಗುತ್ತವೆ ಅಂತ ಹೇಳಿದ್ದಾರೆ. ಬ್ರಿಟಿಷ್ ಲೈಬ್ರರಿಯ ದಾಖಲೆ, ಪುಸ್ತಕಗಳನ್ನು ನೀಡಿದ್ದೇನೆ. ಶಿಕ್ಷಣ ಸಚಿವರಿಗೆ ಅಸತ್ಯ ತೆಗೆಯುವಂತೆ ಹೇಳಿದ್ದೇನೆ ಎಂದು ಅಪ್ಪಚ್ಚು ರಂಜನ್ ತಿಳಿಸಿದ್ದಾರೆ. ಪಠ್ಯದಿಂದ ಟಿಪ್ಪು ಸುಲ್ತಾನ್ ವಿಚಾರವನ್ನ ನಾವು ಕೈಬಿಟ್ಟಿಲ್ಲ ಅಂತ ಟಿವಿ ನನ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಊಹೆ ಮಾಡಿಕೊಂಡು ಬರೆದ ಕೆಲ ಅಂಶಗಳಿವೆ. ಹೀಗಾಗಿ ಆಧಾರವಿಲ್ಲದ, ದಾಖಲೆ ಇಲ್ಲದ ಅಂಶಗಳನ್ನು ತೆಗೆಯುತ್ತೇವೆ. ದಾಖಲೆ ಇರೋದನ್ನ ಮಾತ್ರ ಮಕ್ಕಳಿಗೆ ಪಠ್ಯದಲ್ಲಿ ಇಡಬೇಕಿದೆ ಎಂದು ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಅದು ಪರಿಷ್ಕರಣಾ ಸಮಿತಿ ಪಠ್ಯಪುಸ್ತಕ ಸಮಿತಿ ವರದಿ ನೋಡಿದ ನಂತರ ಮುಂದಿನ ವಾರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡ್ತೀನಿ ಅಂತ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಸಮಿತಿಯ ವರದಿಯನ್ನ ಸುದ್ದಿಗೋಷ್ಠಿ ಮೂಲಕ ನೀಡುತ್ತೇವೆ. ಈಗ ನಡೀತಾ ಇರುವ ಚರ್ಚೆಗಳು ಕೇವಲ ಊಹಾಪೋಹ. ಮಕ್ಕಳಿಗೆ ನಿಜವಾದ ಇತಿಹಾಸ ತಿಳಿಸುವುದೇ ನಮ್ಮ ಉದ್ದೇಶ. ಟಿಪ್ಪು ಬಿರುದಿಗೆ ದಾಖಲೆ ಇದ್ದರೆ ಅದನ್ನು ಮುಂದುವರಿಸುತ್ತೇವೆ. ಟಿಪ್ಪು ವಿಚಾರ ವೈಭವೀಕರಣ ಮಾಡಿರುವುದಕ್ಕೆ ಕತ್ತರಿ ಹಾಕ್ತೀವಿ ಎಂದು ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಪತ್ರಗಳ ಆಧಾರದ ಮೇಲೆ ಸಿಎಂ ಇಬ್ರಾಹಿಂ ಮನೆಗೆ ಭೇಟಿ ನೀಡಿ ಕುಮಾರಸ್ವಾಮಿ ಏನೆಲ್ಲ ಚರ್ಚಿಸಿದ್ರು? ಮೈಸೂರು ಹುಲಿ ಬಿರುದು ಕೊಟ್ಟಿದ್ದು ನಾವಲ್ಲ ಅಂತ ಹೇಳಿದ್ಯಾರು? ಸಲಾಂ ಮಂಗಳಾರತಿ ಬಗ್ಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದೇನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ಮನೆಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ದರು. ಬೆಂಗಳೂರಿನ ಜಯಮಹಲ್ನಲ್ಲಿರುವ ಸಿಎಂ ಇಬ್ರಾಹಿಂ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚಿಸಿದರು. ಪ್ರಸಕ್ತ ರಾಜಕೀಯ ಬೆಳವಣಿಗೆ, ಪಕ್ಷ ಸೇರ್ಪಡೆ ಸೇರಿ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಿದರು. ಈ ದೇಶದ ಟಿಪ್ಪು ಸುಲ್ತಾನ್ ಹೆಸರು ಪಠ್ಯದಿಂದ ತೆಗೆಯುವ ವಿಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಟಿಪ್ಪುಗೆ ಮೈಸೂರು ಹುಲಿ ಎಂದು ಬಿರುದು ಕೊಟ್ಟಿದ್ದು ನಾವಲ್ಲ, ಬ್ರಿಟಿಷರೇ ಬಿರುದು ಕೊಟ್ಟಿದ್ದಾರೆ. ಬಿಜೆಪಿಗರು ಲಂಡನ್ ಗ್ರಂಥಾಲಯಕ್ಕೆ ಹೋಗಿ ನೋಡಲಿ. ಈ ದೇಶದ ಇತಿಹಾಸವನ್ನ, ಟಿಪ್ಪು ಇತಿಹಾಸವನ್ನ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಸರ್ಕಾರದ ವಿರುದ್ಧ ಡಿಕೆಶಿ ಗುಡುಗಿದ್ದಾರೆ. ಮೈಸೂರು ಹುಲಿ ಅಂತ ನಾವು ಕೊಟ್ಟಿದ್ದಲ್ಲ.
ದೇಶದ ಇತಿಹಾಸದ ಜೊತೆ ಟಿಪ್ಪು ಸುಲ್ತಾನ್ ಹೆಸರಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಷ್ಟ್ರಪತಿಯವರೇ ಟಿಪ್ಪು ಸುಲ್ತಾನ್ರನ್ನ ಹೊಗಳಿದ್ದಾರೆ. ಟಿಪ್ಪು ಸುಲ್ತಾನ್ ಬಗ್ಗೆ ನಮಗೆಲ್ಲ ಪಾಠ ಮಾಡಿದ್ದಾರೆ. ನಾವು ಆತುರವಾಗಿ ಯಾವುದೇ ನಿರ್ಧಾರ ಮಾಡಬಾರದು. ಸಮಿತಿಯಲ್ಲಿ ಇರುವವರು ತಜ್ಞರಿದ್ದಾರೆ ಅಂತ ಭಾವಿಸಿದ್ದೇವೆ. ಹೀಗಾಗಿ ನಾವು ಜಂಪ್ ಮಾಡೋದು ಬೇಡ ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಾವು ಜಂಪ್ ಮಾಡೋದು ಬೇಡ. ಧರ್ಮದ ಆಧಾರದ ಮೇಲೆ ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಜನರನ್ನ ಒಡೆದು ಆಳುತ್ತಿದ್ದಾರೆ, ಜನರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮುಸ್ಲಿಮರ ವ್ಯಾಪಾರ ವಹಿವಾಟಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಮುಸ್ಲಿಮರಿಗೆ ನಿರ್ಬಂಧ ಖಂಡಿಸಿ ಪ್ರಗತಿಪರರು ಸಿಎಂಗೆ ಪತ್ರ ಬರೆದಿದ್ದಾರೆ. ಹೀಗಾಗಿ ಪ್ರಗತಿಪರರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಬಲ ಸೂಚಿಸಿದ್ದಾರೆ. ಯಾರು ಯಾರ ವ್ಯಾಪಾರಕ್ಕೂ ಅಡ್ಡಿಪಡಿಸಬಾರದು ಅಂತ ಹೇಳಿದ್ದಾರೆ. ಚರಿತ್ರೆ ಜೊತೆಲಿ ಟಿಪ್ಪು ಚರಿತ್ರೆ ಇದೆ. ಉಡುಪಿಯ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಸಲಾಂ ಮಂಗಳಾರತಿ ನಿಲ್ಲಿಸುವಂತೆ ಒತ್ತಾಯ ಹೆಚ್ಚಾಗಿದೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸಲಾಂ ಮಂಗಳಾರತಿ ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ಟಿಪ್ಪು ಸುಲ್ತಾನ್ ನಮ್ಮ ದೇವರನ್ನ ಅವಹೇಳನ ಮಾಡಿದ್ದ ಹಾಗೂ ನಮ್ಮ ಸಮಾಜವನ್ನ ನಾಶ ಮಾಡಲು ಹೊರಟಿದ್ದ. ಅಂತ ವ್ಯಕ್ತಿಯ ಹೆಸರಿನಲ್ಲಿ ಪೂಜೆ ಮಾಡುವುದು ಸರಿಯಲ್ಲ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಒಂದು ದೇವರಿಗೆ ಒಂದು ಪೂಜೆ ಮಾಡುವುದು, ಸಲಾಂ ಮಂಗಳಾರತಿ ದೇವರಿಗೆ ಮಾಡಿರುವಂತಹ ಅಪಮಾನ. ಆದಷ್ಟು ಬೇಗ ಸಲಾಂ ಮಂಗಳಾರತಿ ತೆಗೆಯುವುದು ಸೂಕ್ತ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಸಲಾಂ ಮಂಗಳಾರತಿಯಿಂದ ದೇವರ ಶಕ್ತಿ ಕಡಿಮೆ ಆಗುತ್ತೆ. ಹೀಗಾಗಿ ಶೀಘ್ರವಾಗಿ ಸಲಾಂ ಮಂಗಳಾರತಿ ನಿಲ್ಲಿಸಬೇಕು. ನಮ್ಮ ದೇವಸ್ಥಾನದಲ್ಲಿ ನಮ್ಮತನ ಇರಬೇಕು. ಇಂತಹ ಸಲಾಂ ಪೂಜೆ ನಡೆಯಬಾರದು ಎಂದು ಬೈಂದೂರಿನಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಒತ್ತಾಯಿಸಿದ್ದಾರೆ. ದೇವಸ್ಥಾನದಲ್ಲಿ ನಮ್ಮತನದ್ದೇ ಇರಬೇಕು. ಸಲಾಂ ಹೆಸರಿನ ಮಂಗಳಾರತಿ ನಿಲ್ಲಿಸುವಂತೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗ್ರಹಿಸಿದ್ದಾರೆ. ಇದನ್ನ ಎಷ್ಟು ಬೇಗ ತೆಗೆದು ಹಾಕುತ್ತಾರೋ ಅಷ್ಟೇ ಶ್ರೇಯಸ್ಸು. ಸಲಾಂ ಮಂಗಳಾರತಿ ರದ್ದು ಮಾಡಿ ದೇವರ ಹೆಸರಿನಲ್ಲಿ ಪೂಜೆ ಮಾಡಲಿ. ಇನ್ನು ಸ್ವಲ್ಪ ವರ್ಷ ಹೋದ್ರೆ ಅಲ್ಲಾಹು ಸಲಾಂ ಅಂತ ಬರುವ ಸಾಧ್ಯತೆ ಇದೆ. ಅವರಲ್ಲಿ ಬೇಕಾದರೆ ಮಾಡಲಿ, ನಮ್ಮಲ್ಲಿ ಬೇಡ ಎಂದು ಪ್ರಭಾಕರ್ ಭಟ್ ಹೇಳಿದ್ದಾರೆ. ದೇವರ ಹೆಸರಿನಲ್ಲಿ ನಾವು ಪೂಜೆ ಮಾಡಿ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಟಿಪ್ಪು ಹೆಸರಿನಲ್ಲಿ ಯಾವುದೇ ಆರತಿ ನಡೆಯುವುದಿಲ್ಲ. ಟಿಪ್ಪುಗೆ ಮುಂಚಿನಿಂದಲೂ ಪ್ರದೋಷ ಪೂಜೆ ನಡೆಯುತ್ತಿತ್ತು ಅಂತ ಸಲಾಂ ಮಂಗಳಾರತಿ ಬಗ್ಗೆ ಕೊಲ್ಲೂರು ಅರ್ಚಕ ಡಾಕ್ಟರ್ ನರಸಿಂಹಾಡಿಗ ಸ್ಪಷ್ಟನೆ ನೀಡಿದ್ದಾರೆ. ಕೆಳದಿ ಅರಸರು ದೇವಿಗೆ ಆಭರಣಗಳನ್ನ ನೀಡಿದ್ರು. ಆದರೆ ಟಿಪ್ಪು ದೇಣಿಗೆ ಕೊಟ್ಟ ಬಗ್ಗೆ ನಮ್ಮ ಬಳಿ ದಾಖಲೆ ಇಲ್ಲ. ಹಿಂದೆ ಕೊಟ್ಟಿದ್ರ ಗೊತ್ತಿಲ್ಲ ಎಂದು ಟಿವಿ ನೈನ್ಗೆ ಕೊಲ್ಲೂರು ಅರ್ಚಕ ಡಾಕ್ಟರ್ ನರಸಿಂಹಾಡಿಗ ತಿಳಿಸಿದ್ದಾರೆ. ಪ್ರದೋಷ ಪೂಜೆ ಮಂಗಳಾರತಿ. ಹಿಜಾಬ್ ಮತ್ತು ಮುಸ್ಲಿಂ ವರ್ತಕರಿಗೆ ನಿರ್ಬಂಧ ವಿಚಾರವಾಗಿ ವಿಧಾನಸಭೆಯಲ್ಲಿ ಶಾಸಕ ಕೆಜಿ ಬೋಪಯ್ಯ ವಿಷಯ ಪ್ರಸ್ತಾಪಿಸಿದ್ರು. ಪ್ರಗತಿಪರರು ಸಿಎಂಗೆ ಪತ್ರ ಬರೆದ ಬಗ್ಗೆ ಮಾತನಾಡಿದ ಕೆಜಿ ಬೋಪಯ್ಯ, ಸಮಾಜದಲ್ಲಿ ಅವರೇ ಅಶಾಂತಿ ವಾತಾವರಣ ನಿರ್ಮಿಸುತ್ತಿದ್ದಾರೆ. ಹೈಕೋರ್ಟ್ ಆದೇಶ ಲೆಕ್ಕಕ್ಕೆ ಇಲ್ಲ ಅಂದ್ರೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ರು. ಈ ವೇಳೆ ಸಿಎಂಗೆ ಯಾರ್ಯಾರೋ ಏನೇನೋ ಪತ್ರವನ್ನ ಸಲ್ಲಿಸುತ್ತಾರೆ, ಅದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಲಾಗುತ್ತಾ ಎಂದು ಸ್ಪೀಕರ್ ಹೇಳಿದ್ರು. ತಮ್ಮ ವಿರುದ್ಧ ಕೇಳಿಬಂದಿರೋ ಲಂಚ ಆರೋಪದ ಬಗ್ಗೆ ಸಚಿವ ಈಶ್ವರಪ್ಪ ಹೇಳಿದ್ದೇನು? ಸಚಿವ ಈಶ್ವರಪ್ಪ ಮಾತಿಗೆ ಡಿಕೆಶಿ ಕೆಂಡಕಾರಿದ್ದೇಗೆ? ಪರ್ಸೆಂಟೇಜ್ ವಿವಾದದ ಬಗ್ಗೆ ಕಲಾಪದಲ್ಲಿ ಹೇಗಿತ್ತು ಹೈ ವೋಲ್ಟೇಜ್ ಚರ್ಚೆ? ನೋಡೋಣ ಪರ್ಸೆಂಟೇಜ್ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಗುತ್ತಿಗೆದಾರನೊಬ್ಬ ಲಂಚ ಕೇಳಿದ ಆರೋಪ ಕೇಳಿಬಂದಿದೆ. ಆದರೆ ಲಂಚದ ಆರೋಪವನ್ನ ಸಚಿವ ಈಶ್ವರಪ್ಪ ತಳ್ಳಿ ಹಾಕಿದ್ದಾರೆ. ತನ್ನ ವಿರುದ್ಧದ ಆರೋಪಗಳೆಲ್ಲವೂ ಕೇವಲ ಷಡ್ಯಂತ್ರ, ಹುನ್ನಾರ ಮಾಡಿ ಕಮಿಷನ್ ಆರೋಪಿಸಿದ್ದಾರೆ. ಅಲ್ಲದೆ ಸಚಿವ ಕೆಎಸ್ ಈಶ್ವರಪ್ಪ ಕಮಿಷನ್ ಪಡೆದಿದ್ದಾರೆ ಅನ್ನೋ ಕಾಂಗ್ರೆಸ್ನ ಆರೋಪಕ್ಕೂ ಸಚಿವ ಈಶ್ವರಪ್ಪ ಕೆಂಡಕಾರಿದ್ದಾರೆ. ಪ್ರಸ್ತಾಪ ಮಾಡ್ತಿರೋ ನನಗೆ ಆಶ್ಚರ್ಯ ತಂದಿದೆ. ಸಂತೋಷ್ ಪಾಟೀಲ್ ಎಂಬುವವನು ನನ್ನ ವಿರುದ್ಧ ಆರೋಪ ಮಾಡಿದ್ದಾನೆ. ಆದರೆ ಸಂತೋಷ್ ಪಾಟೀಲ್ ಯಾರೆಂದೇ ನನಗೆ ಗೊತ್ತಿಲ್ಲ ಅಂತ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ನಮ್ಮ ಇಲಾಖೆಯಿಂದ ಅವರಿಗೆ ವರ್ಕ್ ಆರ್ಡರ್ ನೀಡಿಲ್ಲ. ವರ್ಕ್ ಆರ್ಡರ್ ಇಲ್ಲದಿದ್ರೆ ಕಮಿಷನ್ ಮಾತು ಹೇಗೆ ಬರುತ್ತೆ ಅಂತ ಈಶ್ವರಪ್ಪ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಕಚೇರಿಯಿಂದ ವರದಿ ಕೇಳಿದ್ದು, ನಮ್ಮ ಇಲಾಖೆ ಎಸಿಎಸ್ ಸೃಷ್ಟೀಕರಣ ಕಳಿಸಿದ್ದಾರೆ ಅಂತ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ನಾನು ಮಾಡಿದ ಕಾಮಗಾರಿ ಹಣ ರಿಲೀಸ್ ಆಗದಿದ್ದಕ್ಕೆ ಸಚಿವ ಈಶ್ವರಪ್ಪನವರೇ ನೇರ ಹೊಣೆ ಅಂತ ಬಿಜೆಪಿ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಹೇಳಿದ್ದಾರೆ. ಆರೋಪದಿಂದ ನುಣುಚಿಕೊಳ್ಳಲು ಸಚಿವ ಈಶ್ವರಪ್ಪ ಏನೇನೋ ಮಾತನಾಡಬಾರದು. ಸಚಿವರು ಇಲಾಖೆ ಅನುಮತಿ ಇಲ್ಲದೆ ಕಾಮಗಾರಿ ಮಾಡಲಾಗುತ್ತಾ? ಅನುಮತಿ ಇಲ್ಲದೆ 1 ಅಡಿ ರಸ್ತೆ ಆಗಿದ್ರೆ ಕೇಸ್ ಹಾಕ್ತಾರೆ. ಅಂಥದ್ರಲ್ಲಿ ನಾನು 108 ಕಾಮಗಾರಿ ಮಾಡಿದ್ದೇನೆ. ಅದೆಲ್ಲವೂ ಹೇಗೆ ಸಾಧ್ಯವೆಂದು ಸಚಿವ ಈಶ್ವರಪ್ಪನವರೇ ಉತ್ತರಿಸಲಿ ಅಂತ ಸಂತೋಷ್ ಪಾಟೀಲ್ ಹೇಳಿದ್ದಾರೆ.
ನಾನು ಪ್ರಧಾನಿ ಮೋದಿಗೆ ಪತ್ರ ಬರೆದು ನ್ಯಾಯ ಕೇಳಿದ್ದೇನೆ. ನ್ಯಾಯ ಸಿಗದಿದ್ರೆ ನಾನು ಜೀವ ಕಳೆದುಕೊಳ್ಳಬೇಕಾಗುತ್ತೆ ಎಂದು ಟಿವಿ9ಗೆ ಸಂತೋಷ್ ಪಾಟೀಲ್ ಹೇಳಿದ್ದಾರೆ. ನಾನು ಕಟ್ಟ ಬಿಜೆಪಿ ಕಾರ್ಯಕರ್ತ, ಅದು ಎಲ್ಲರಿಗೂ ಗೊತ್ತು. ಕಾಮಗಾರಿಗಳ ಬಿಲ್ ಆಗದಿದ್ದಾಗ ಸ್ನೇಹಿತರಿಂದ ಕಮಿಷನ್ ವಿಚಾರ ಗೊತ್ತಾಯಿತು. ನಾವೆಲ್ಲ ಕಮಿಷನ್ ಕೊಟ್ಟು ಬಿಲ್ ಮಾಡಿಸಿಕೊಂಡಿದ್ದೇವೆ ಅಂದ್ರು. ನನಗೂ ಸಚಿವ ಈಶ್ವರಪ್ಪನವರ ಆಪ್ತ ಬಸವರಾಜೂರಿಂದ ಆಮಿಷ ಬಂದಿತ್ತು ಎಂದು ಸಂತೋಷ್ ತಿಳಿಸಿದ್ದಾರೆ. ಸಂತೋಷ್ ಪಾಟೀಲ್ ಯಾರೆಂದು ನನಗೆ ಗೊತ್ತಿಲ್ಲ ಅಂತ ಈಶ್ವರಪ್ಪ ಹೇಳಿದ್ರು. ಆದರೆ ಸಂತೋಷ್ ಪಾಟೀಲ್ ಸಚಿವ ಈಶ್ವರಪ್ಪ ಜೊತೆಗಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಾಮಗಾರಿ ಹಣ ಮಂಜೂರು ಮಾಡಲು ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಪ್ರಧಾನಿ ಮೋದಿಗೆ ಸಂತೋಷ್ ಪಾಟೀಲ್ ಪತ್ರ ಬರೆದಿದ್ರು. ಈಶ್ವರಪ್ಪ ವಿರುದ್ಧದ 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನವರು ಪತ್ರ ಬರೆದಿದ್ದಾರೆಯಷ್ಟೇ, ದಾಖಲೆಗಳಿಲ್ಲ ಎಂದಿದ್ದ ಸಚಿವ ಈಶ್ವರಪ್ಪ ವಿರುದ್ಧ ಡಿಕೆಶಿ ಕೆಂಡ ಕಾರಿದ್ದಾರೆ. ನನ್ನ ವಿರುದ್ಧವೂ ಇಂಥದ್ದೇ ಆರೋಪ ಬಂದಿರಲಿಲ್ವಾ? ನಾನೇನು ರೇಪ್ ಮಾಡಿದ್ನಾ, ಕೊಲೆ ಮಾಡಿದ್ನಾ ಅಂತ ಪ್ರಶ್ನಿಸಿದ ಡಿಕೆಶಿ ನನ್ನನ್ನು ಜೈಲಿಗೆ ಕಳಿಸಿರ್ಲಿಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 40% ಕಮಿಷನ್ ವ್ಯವಹಾರ ವಿಚಾರದ ಬಗ್ಗೆ ವಿಧಾನ ಪರಿಷತ್ನ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ನ ಪ್ರಕಾಶ್ ರಾಥೋಡ್ ಪ್ರಸ್ತಾಪಿಸಿದ್ರು. ಏಪ್ರಿಲ್ ಕೊನೆ ವಾರದಲ್ಲಿ ಗುತ್ತಿಗೆದಾರರು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದು, ವಿವಿಧ ಇಲಾಖೆಯಲ್ಲಿ 25,000 ಕೋಟಿ ರೂಪಾಯಿ ಅಕ್ರಮದ ಬಗ್ಗೆ ಕ್ರಮ ವಹಿಸಬೇಕು. ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು, ಇಲ್ಲ ಸದನ ಸಮಿತಿಯನ್ನಾದರೂ ನೇಮಿಸಿ ಅಂತ ಪ್ರಕಾಶ್ ರಾಥೋಡ್ ಒತ್ತಾಯಿಸಿದ್ರು. ಗುತ್ತಿಗೆದಾರನಿಂದ ಸಚಿವ ಈಶ್ವರಪ್ಪ ಲಂಚ ಕೇಳಿದ ಆರೋಪ ಸಂಬಂಧ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆಯಿತು. ಯಾರು 40% ಪಡೆದಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳಲಿ, ಎಲ್ಲೋ ವಿಚಾರ ಬಂದ ಮಾತ್ರಕ್ಕೆ ಉತ್ತರಿಸಲು ಆಗುವುದಿಲ್ಲ ಅಂತ ಪರಿಷತ್ನಲ್ಲಿ ಕಾನೂನು ಸಚಿವ ಮಾಧುಸ್ವಾಮಿ ಹೇಳಿದ್ರು. ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿಕೆಗೆ ಕಾಂಗ್ರೆಸ್ ಸದಸ್ಯರು ವಿರೋಧಿಸಿದ್ರು. ಪರ್ಸೆಂಟೇಜ್ ವಿಚಾರವಾಗಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಅಂತ ಕಾಂಗ್ರೆಸ್ ಸದಸ್ಯರು ವಿಧಾನ ಪರಿಷತ್ನಲ್ಲಿ ಆಗ್ರಹಿಸಿದ್ದಾರೆ. ಪರ್ಸೆಂಟೇಜ್ ವಿಚಾರದ ಬಗ್ಗೆ ಪ್ರಧಾನಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು ಎಂದು ಕಾಂಗ್ರೆಸ್ ಸದಸ್ಯರು ಒತ್ತಾಯಿಸಿದ್ರು. ಈ ವೇಳೆ ರಾಜಕೀಯ ಪ್ರಚಾರಕ್ಕೆ ಸದನ ಬಳಸಿಕೊಳ್ತೀರಾ ಎಂದು ವಿಪಕ್ಷ ಸದಸ್ಯರ ವಿರುದ್ಧ ಸಚಿವ ಜೆಸಿ ಮಾಧುಸ್ವಾಮಿ ಕಿಡಿಕಾರಿದ್ರು. ಅಲ್ಲದೆ ಅವನ್ಯಾರೋ ಪತ್ರ ಬರೆದ್ರೆ ಅದಕ್ಕೆಲ್ಲ ನಾವು ತಲೆಕೆಡಿಸಿಕೊಳ್ಳಲ್ಲ ಎಂದು ಹೇಳಿದ್ರು. ನಿನ್ನೆಯ ಎಸ್ಎಸ್ಎಲ್ಸಿ ಪರೀಕ್ಷೆಗೆ 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗೈರಾಗಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಬಿಸಿ ನಾಗೇಶ್, ಹೋದ ವರ್ಷದಂತೆ ಪಾಸ್ ಮಾಡ್ತಾರೆ ಅಂತ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿದ್ರು. ಆದರೆ ವಿದ್ಯಾರ್ಥಿಗಳ ಗೈರಿಗೂ ಹಿಜಾಬ್ಗೂ ಸಂಬಂಧವಿಲ್ಲ. ಹಿಜಾಬ್ ತೆಗೆದು ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದಿದ್ದಾರೆ ಅಂತ ಹೇಳಿದ್ರು. ಪರೀಕ್ಷಾ ಕೇಂದ್ರದ ಅಧೀಕ್ಷಕಿಗೆ ಬೆದರಿಕೆ ಕರೆ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿದ್ದಾರೆ. ಅಧೀಕ್ಷಕಿಯನ್ನ ಭೇಟಿ ಮಾಡುವಂತೆ ಡಿಡಿಪಿಐಗೆ ಹೇಳಿದ್ದೇನೆ. ಅಧೀಕ್ಷಕಿಯಿಂದ ನನಗೆ ಯಾವುದೇ ದೂರು ಬಂದಿಲ್ಲ. ಸರ್ಕಾರದ ಸಮವಸ್ತ್ರ ನಿಯಮ ಪಾಲನೆ ಎಲ್ಲರ ಕರ್ತವ್ಯ. ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆ ಮಾರ್ಗಸೂಚಿ ಪಾಲಿಸಿ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಹಾಸನ ತಹಶೀಲ್ದಾರ್ ಕಚೇರಿ ಮುಂದೆ ಸಿಐಟಿಯು ಎಐಟಿಯುಸಿ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರು ಸೇರಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಕನಿಷ್ಠ ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿದ ಸಾವಿರಾರು ಕಾರ್ಮಿಕರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಡಿಸಿ ಕಚೇರಿ ಮುಂದೆಯೂ ಧರಣಿ ನಡೆಸಿದ ನೂರಾರು ಆಶಾ ಕಾರ್ಯಕರ್ತೆಯರು ಮನವಿ ಸಲ್ಲಿಸಿದರು.